ಮಂತ್ರ ಓದೋಕ್ಕೂ ಮಾವಿನಕಾಯಿ ಬೀಳೋಕ್ಕೂ ಕಾಕತಾಳೀಯ ಅನ್ನಬಹುದು. ಅದೇ ಎರಡನೇ ಬಾರಿ ಕೂಡ ಮಂತ್ರ ಓದಿದ ಮೇಲೆ ಮಾವಿನಕಾಯಿ ಬಿದ್ದರೆ, ಮೂರನೇ ಬಾರಿ ಕೂಡ ಬಿದ್ದರೆ, ಸ್ವಘೋಷಿತ ವೈಚಾರಿಕವಾದಿ ನಾಸ್ತಿಕನಾದ ನಾನು ಒಂದು ಕ್ರಿಕೆಟ್ ನೋಡಬೇಕಾದ್ರೆ, ಎರಡು ಕ್ಯಾಮ್ರಾ ಹೆಗಲಿಗೆ ಏರಿಸ್ಕೊಂಡು ವನ್ಯದತ್ತ ಹೊರಟಾಗ ಏನಾಗುತ್ತೋ ಗೊತ್ತಿಲ್ಲ. ನನ್ನ ವೈಚಾರಿಕ ವಾದಗಳನ್ನು ಪೆವಿಲಿಯನ್ಗೆ ಕಳಿಸಿ ಕೆಲವೊಂದು ವಿಕೆಟ್ಗಳು, ಒಳ್ಳೆ ಫೋಟೋಗಳು ಅನ್ನೋ ಮಾವಿನಕಾಯಿ ಬೀಳಿಸೋಕೆ ನನ್ನದೇ ಆದ ಮಂತ್ರಗಳನ್ನು ಅನುಸರಿಸೋ ಡಾಂಭಿಕ ಹಿಪೋಕ್ರೆಟ್ ನಾಸ್ತಿಕ ನಾನು. ಹಿಂದಿನ ಮ್ಯಾಚ್ ನೋಡೋವಾಗ ಸ್ನಾನ ಮಾಡಿದ್ನಾ? ಹುಲಿ ಕಂಡ ಸಫಾರಿಲಿ ಯಾವ ಸೀಟಲ್ಲಿ ಕೂತಿದ್ದೆ? ಸರ್ಪೆಂಟ್ ಈಗಲ್ ನೋಡಿದಾಗಲೆಲ್ಲ ಸಫಾರಿ ವೇಸ್ಟ್ ಆಯ್ತಾ? ಮೊದಲು ಜಿಂಕೆ ಫೋಟೋ ಮಾತ್ರ ತೆಗೆಯೋದೇ ಬೇಡ, ಪ್ರಯಾಣದ ಸಮಯದಲ್ಲಿ ಕ್ಯಾಮ್ರಾ ಯಾವಾಗಲೂ ಡಿಕ್ಕಿಲಿ ಇಡಲೇಬಾರ್ದು. ಹೀಗೆ ಅರ್ಥವಿಲ್ಲದ ಒಂದು 50 ಹುಚ್ಚು ಆಚರಣೆಗಳು. ಆವತ್ತು ಶನಿವಾರ ಇಳಕಲ್ನಿಂದ ಮಧ್ಯಾಹ್ನ ಹೊರಟಾಗ ಸ್ವಲ್ಪ ತಡವೇ ಆಗಿತ್ತು. ಸೂರ್ಯಾಸ್ತಮಾನದ ಹೊತ್ತಿನ ಗೋಲ್ಡನ್ ಆರ್ನ ಕೊನೆಯ 30 ನಿಮಿಷಗಳಷ್ಟೇ ಸಿಗಬಹುದು ಅನ್ನೋ ಆತಂಕ. ಆದರೆ ಹೆರ್ಕಲ್ಲು ಗ್ರಾಮದ ಕೊನೆಯ ಹೊಲಗಳನ್ನು ದಾಟಿದಾಗ ಅಲ್ಲಲ್ಲಿ ಕಂಡ ಹೆಬ್ಬಾತುಗಳು, ಕಂದುಬಾತುಗಳು, ಕೊಕ್ಕರೆಗಳು ಈ ಸಂಜೆ ವ್ಯರ್ಥವಂತೂ ಆಗಲ್ಲ ಎಂಬ ಸಮಾಧಾನ ತರ್ತಲೇ ಇದ್ದಾಗಲೇ ಕಂಡಿದ್ದು ಆ ಸಣ್ಣ ಕೊಳ. ಆ ಕೊಳದಲ್ಲಿದ್ದ ದಟ್ಟ ತಾವರೆ ಬಳ್ಳಿಗಳು ಮತ್ತು ಆ ಬಳ್ಳಿಗಳಲ್ಲಿ ಎಂದೋ ಹಾಕಿದ್ದ ಮೀನುಗಾರರ ಬಲೆಯಲ್ಲಿ ಸಿಕ್ಕು ಹಾರಲಾಗದೆ ಜರ್ಜರಿತವಾಗಿ ಮೂಕವೇದನೆಯನ್ನು ಅನುಭವಿಸ್ತಾ ಇದ್ದ ಕೊಳದ ಬಕ್ಕ. ಪ್ರತಿ ಪ್ರಯಾಣದಲ್ಲಿ ಮರೆತು ಹೋಗ್ತಾ ಇದ್ದ ನನ್ನ ಸ್ವಿಸ್ ಆರ್ಮಿ ಚಾಕು ಇಂದು ಮಾತ್ರ ನೆನಪಾಗಿ ಪ್ಯಾಂಟಿನ ಜೇಬಿನಲ್ಲಿ ಶಾಂತವಾಗಿ ಕೂತಿತ್ತು. ಕೋಇನ್ಸಿಡೆನ್ಸಾ? ಬೇರೆ ಯಾವ ಯೋಚನೆಗೂ ಸಮಯ ಕೊಡದೆ ಕ್ಯಾಮ್ರಾಗಳನ್ನು ನೆಲಕ್ಕೆ ಹಾಕಿ ಸೀದಾ ನೀರಿಗಿಳಿದೆ. ಕೆಸರು, ಆಳ ಎಂಬ ಯೋಚನೆಗಳು ಬರಲಿಲ್ಲ. ಈ ಗಂಟುಗಳು ಅಷ್ಟು ಸುಲಭವಲ್ಲ ನೀರಲ್ಲಿ ಬಿಡಿಸೋಕೆ. ನೋಡ್ಬೇಕಾದ್ರೆ ಇಲ್ಲಿ ಏನೋ ಅಲ್ಲಾಡ್ದಂಗೆ ಕಾಣಿಸ್ತು. ಬಟ್ ನನಗೆ ಅದು ಮೋಸ್ಟ್ಲಿ ಇಲ್ಲಿ ಇದು ಏನೋ ಅಂಟು ಮಾಡಕದೈತಿ, ಹೋಗ್ಲಿ ಬಿಡೋದು ಸುಮ್ಮನೆ ಅದೇ. ಆಮೇಲೆ ಮೂವೇ ಆಗಲಿಲ್ಲ ಸಮೀಪ ಬಂದಮೇಲೆ. ಬಲೆಯ ದೊಡ್ಡ ದೊಡ್ಡ ಗೊಂಚಲುಗಳನ್ನು ಕತ್ತರಿಸಿ ದಂಡೆಗೆ ಬಂದು ನಂತರ ಶುರುವಾಯಿತು ನಮ್ಮ ಶಸ್ತ್ರಚಿಕಿತ್ಸೆ. ತಡ್ಕೋ, ಏನು ನಿನಗೆ ಏನು ಮಾಡಕ್ಕೆ ಬಾ, ನಾನು ಹಿಡ್ಕೊತೀನಿ. ನೀನು ಅದಕ್ಕೆ ಹೇಳಿಲಾರ್ದಂಗೆ ಕಟ್ ಮಾಡ್ಬೇಕು ನೀನು ಹುಷಾರಾಗಿ. ಪ್ರತಿ ಗಂಟುಗಳು ರೆಕ್ಕೆಗಳನ್ನು ಸುತ್ತಕೊಂಡಿದ್ದ ರೀತಿ ನೋಡ್ತಾ ಇದ್ದ ನಮಗೆ ನೋವು ಕೊಟ್ಟರೆ, ಅನುಭವಿಸ್ತಾ ಇದ್ದ ಆ ಮೂಕ ಪಕ್ಷಿಗೆ ಇನ್ನೆಷ್ಟು ವೇದನೆ ಇತ್ತೋ. ಸೂರ್ಯನ ಕೊನೆಯ ಸ್ವರ್ಣರೇಖೆಗಳ ಅಸ್ತಮಾನದೊಂದಿಗೆ ನಮ್ಮ ಬಲೆಯ ಕೊನೆಯ ಎಳೆಗಳು ಬಿಡುಗಡೆ ಆಗಿತ್ತು. ವೆಯ್ಟ್ ಬಿಡ್ತೀನಪ್ಪ, ಎಲ್ಲಿಗೆ ಹೋಗಲ್ಲ. ನೋಡು ಪಾಪ,
ಐ ಹೋಪ್ ಎಲ್ಲ ತೆಗೆದಿದ್ದೀವಿ. ನೋಡೋಣ. ಕೆಳಗಡೆ ಬಿಟ್ಟು ಟ್ರೈ ಮಾಡೋಣ. ಇಸ್ ಇಟ್ ಓಕೆ? ಯಸ್. ಯಸ್. ಆ ಪಕ್ಷಿಯ ಬಿಡುಗಡೆ ಕೊಟ್ಟ ಖುಷಿ ಬಹುಶಃ ಯಾವುದೇ ಫೋಟೋದಿಂದ ಸಿಗ್ತಾ ಇದ್ದಿಲ್ವೇನೋ. ಮರುದಿನ ಬೆಳಗ್ಗೆ ಫೋಟೋಗ್ರಫಿ ನೋಡ್ಕೊಳ್ಳೋಣ ಅನ್ನೋ ಸಮಾಧಾನ, ಒಂದು ಜೀವ ಉಳಿಸಿದ್ದ ಸಂತೃಪ್ತ ಭಾವ ಆ ಸಂಜೆಯನ್ನು ಸುಂದರವನ್ನಾಗಿಸಿತ್ತು. ಬಾಯ್ ಬಾಯ್ ಬಾಯ್. ನಾಳೆ ಸಿಗೋಣ. ಹಾರಕ್ಕಾಗಲ್ಲ, ಇಂಜುರಿ ಆಗೈತಿ. ಬಟ್ ಹೀಲಾದ್ರೂ ಆಗಲಿ ಫಸ್ಟ್. ಪಾಪ ಎಲ್ಲ ಗಿಯರ್ಸ್ ಹಿಂಗೆ ಇಟ್ಟು ನಮ್ಮ ಪಾಂಡ್ ಹೇರನ್ನು ರೆಸ್ಕ್ಯೂ ಮಾಡೋದೇ ಆಯಿತು. ಸೊ ಇಟ್ಸ್ ಆಲ್ರೆಡಿ ಈವ್ನಿಂಗ್. ಯಾವ ಬರ್ಡ್ಸು ಇಲ್ಲ, ಎಲ್ಲ ಹಾರಾಯಿತು. ಬಟ್ ನೋ ರಿಗ್ರೆಟ್ಸ್. ಇದಕ್ಕೂ ನಾನು ಮೊದಲು ಮಾತನಾಡಿದ ಮೂಢನಂಬಿಕೆಗಳಿಗೂ ಏನು ಸಂಬಂಧ? ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಆಗಿತ್ತು, ಫಲದ ಅಪೇಕ್ಷೆ ಖಂಡಿತ ಇರಲಿಲ್ಲ. ಆದರೆ ಅಂಥ ಒಂದು ಕರ್ಮ ನಮ್ಮಿಂದ ಆಗುತ್ತೆ ಅನ್ನೋದು ಪ್ರಕೃತಿ ಮಾತೆಗೆ ಮೊದಲೇ ಗೊತ್ತಿತ್ತ? ಯಾಕಂದರೆ ಇವಾಗ ಕಾಕತಾಳೀಯತೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾವತ್ತೂ ಮರೆತು ಹೋಗೋ ಸ್ವಿಸ್ ಆರ್ಮಿ ಚಾಕು ಇವತ್ತೇ ಯಾಕೆ ನೆನಪಿನಲ್ಲಿತ್ತು? ಸ್ಪರ್ಫೋಲ್ ಬರುತ್ತೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೋದಾಗ ಚೆನ್ನಾಗಿರೋ ಫೋಟೋಗಳು ಸಿಕ್ತು ಅನ್ನೋ ಚಾನ್ಸ್ಗಳು 10-15% ಮಾತ್ರ. ಆದರೆ ವಿಚಿತ್ರ ನೋಡಿ, ಇಲ್ಲಿ ನಾನು ಮುಟ್ಟಿದ್ದೆಲ್ಲ ಚಿನ್ನ. ನನ್ನ ಫೋಟೋಗ್ರಫಿ ಇದ್ದಿದ್ದು ಶನಿವಾರ ಸಂಜೆ, ಭಾನುವಾರ ಪೂರ್ತಿ ದಿನ ಅಷ್ಟೆ. ಇವೆರಡರ ಹಿಂದಿನ ದಿನ ಹಂಪಿ ನನ್ನ ಯೋಜನೆಯಲ್ಲಿ ಇರಲೇ ಇಲ್ಲ. ಆದರೆ ಹಂಪಿ ನನ್ನ ಯೋಚಿಸ್ತಾ ಇತ್ತು. ಕೆಲ ವರ್ಷಗಳ ಹಿಂದೆ ಕೇವಲ ಒಂದೇ ಬಾರಿ ದರ್ಶನ ಕೊಟ್ಟಿದ್ದ ಹಳದಿ ಕೊರಳಿನ ಪಿಕ್ಕಳಾರ ಇವತ್ತು ಮುಂಜಾನೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ವಿವಿಧ ಜಾಗಗಳಲ್ಲಿ ವಿವಿಧ ಭಂಗಿಯಲ್ಲಿ ಸಿಕ್ಕಿದ್ದು. ಅದೇ ಜಾಗದಲ್ಲಿ ಸಾಮಾನ್ಯವಾಗಿ ಕಾಣೋ ಪಕ್ಷಿಗಳೂ ಕೂಡ ಅಸಾಮಾನ್ಯ ಪೋಸುಗಳನ್ನು ಕೊಟ್ಟಿದ್ದು. ನಂತರ ತುಂಗಭದ್ರಾ ಕಾಲುವೆ ದಂಡೆಯಲ್ಲಿ ಸಿಕ್ಕ ಕೊಂಬಿನ ಗೂಬೆಗಳ ದರ್ಶನ. ಊಟಕ್ಕೆ ಕೂತ ಜಾಗದಲ್ಲೇ ಹುಡುಕಿಕೊಂಡು ಬಂದ ಮತ್ತೊಂದು ವಲಸೆ ಗೆಳತಿ ಬ್ಲ್ಯಾಕ್ ರೆಡ್ ಸ್ಟಾರ್ಟ್. ಕಾಣಿಸ್ತೆ. ಇನ್ನು ಸಂಜೆ ದರೋಜಿ ಕರಡಿಧಾಮದಲ್ಲಿ ನನಗಾಗಿಯೇ ಕಾಯ್ತಾ ಇದ್ವೇನೋ ಎಂಬಂತೆ ಆಟ ಆಡ್ತಾ ಇದ್ದ, ಆಗಷ್ಟೇ ಗುಹೆಯಿಂದ ಹೊರಬರೋಕೆ ಆರಂಭಿಸಿದ್ದ ಪುಟ್ಟ ಪುಟ್ಟ ಕರಡಿ ಮರಿಗಳು ಮತ್ತು ಅವುಗಳ ಸಂಬಂಧಿಗಳು. ಅದಕ್ಕೂ ಹಿಂದಿನ ದಿನ ಏನೊಂದೂ ಎಕ್ಸ್ಪೆಕ್ಟೇಷನ್ ಇರದ ನಮ್ಮ ಪೂರ್ವಜರ ಗ್ರಾಮ ಕಲ್ಮಂಗಿಯಲ್ಲಿ ಕಬ್ಬಕ್ಕಿಗಳು ಕೊಟ್ಟ ಪೋಸುಗಳು. ಭಾನುವಾರ ಬೆಳಗ್ಗೆ ಕೃಷ್ಣ ಹಿನ್ನೀರಲ್ಲಿ ಸೂರ್ಯೋದಯದಲ್ಲಿ ಒಂದಾದ ಮೇಲೆ ಒಂದು ಸಿಕ್ಕ ಅದ್ಭುತ ದೃಶ್ಯಗಳು. ಇವೆಲ್ಲ ಕಾಕತಾಳೀಯವೇ?
ಇಲ್ಲ ಇದು ಎರ್ಕಲರ್ ಹೆರ್ಕಲ್ ನಿಮ್ದು ರೀ ನಾವು ಬೆಂಗಳೂರಿಂದ ಬಂದ್ವಿ. ಬೆಂಗಳೂರಿಗೆ ಇವು ಮತ್ತೆ ಹೋಗುದು ಯಾವಾಗ ರೀ ಬೆಂಗಳೂರಿಗೆ? ಇಲ್ಲ ಇಲ್ಲ ನಮ್ದು ಇದು ಇಲ್ಕಲ್ಲಾಗ ಇರ್ತೀವಿ. ಇಲ್ಕಲ್ ನಮ್ದು ತಳ ತಳ. ಅದು ಈ ಪೂರ್ತಿ ಎದ್ಯಾಗ ಹೋದಾಗ ಸ್ವಲ್ಪ ದೂರ ನಿಂದ್ರಿ. ಹಾಂ ಅದೇ ಒಂದು ಹೊಲ ಗ್ಯಾಪ್ ಇದ್ರೆ ಹಾಂ ಅಷ್ಟ ಮಾಡೋ. ಸಂಜೆ ಹೆರಕಲ್ಲಿನ ಹಿನ್ನೀರಲ್ಲಿ ರಾಜಹಂಸಗಳನ್ನು ಹುಡುಕಿಕೊಂಡು ಹೊರಟ ನಮಗೆ ಕಂಡಿದ್ದು ಕೇವಲ 45 ರಾಜಹಂಸಗಳು. ಹಿಂದೆ ನೂರಾರು ಸಾವಿರಾರು ರಾಜಹಂಸಗಳನ್ನು ಇಲ್ಲಿ ನೋಡಿದ್ದ ನಮಗೆ ಇದು ತುಂಬ ಚಿಕ್ಕ ಸಂಖ್ಯೆ. ತುಂಬ ದೂರದಲ್ಲಿದ್ದ ಅವುಗಳು ನಾವು ಸ್ವಲ್ಪ ಮಿಸುಕಾಡಿದ್ರೂ ಹಾರಿ ಹೋಗೋ ಸಾಧ್ಯತೆ ಇದ್ದರಿಂದ ಸುಮ್ಮನೆ ಸಂಜೆ ಇಡೀ ಕೂತು ನೋಟವನ್ನು ಆಸ್ವಾದಿಸಿ ಹೊರಡೋಣ ಅಂದುಕೊಂಡು ಗಂಟೆಗಳು ಕಳೆದವು. ಇನ್ನೇನು ಸಂಜೆ ಮುಗಿಯೋ ಹೊತ್ತು ಒಂದಾದರೂ ಹತ್ತಿರದ ಫೋಟೋ ಇರಲಿ, ಅವುಗಳು ಹಾರಿ ಹೋದರೂ ಚಿಂತೆ ಇಲ್ಲ ಅಂದ್ಕೊಂಡು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಟರೆ ಆಗಿದ್ದೇನು. ಮನುಷ್ಯನ ಚಲನ ಅಷ್ಟು ದೂರದಿಂದಲೇ ನೋಡಿ ಹಾರಿ ಹೋಗ್ತಾ ಇದ್ದ ಈ ಹಕ್ಕಿಗಳು ಸ್ವಲ್ಪವೇ ವಿಚಲಿತವಾದಂತಿತ್ತು. ಮತ್ತೊಂದಿಷ್ಟು ಹೆಜ್ಜೆ ಮುಂದೆ. ಹಾರುವ ಲಕ್ಷಣವೇ ಇಲ್ಲ. ಮತ್ತೊಂದಿಷ್ಟು ಹೆಜ್ಜೆ. ಈ ಬಾರಿ ಸ್ವಲ್ಪ ದೂರ ಹೋದಂತೆ ಕಂಡ ಈ ಹಕ್ಕಿಗಳ ಗುಂಪು ಅಚಾನಕ್ಕಾಗಿ ತಿರುಗಿ ನಮ್ಮತ್ತ ಮುಂದೆ ಹೆಜ್ಜೆ ಹಾಕಬೇಕೆ. ಇಲ್ಲಿ ಏನು ಆಗ್ತಾ ಐತೆ ಅನ್ನೋದು ಅರಗಿಸ್ಕೊಳ್ಳೋಕ್ಕೂ ಕೂಡ ಆಗದೆ ನಾನು ಮತ್ತು ಶಿವು ಒಬ್ಬರ ಮುಖ ಮತ್ತೊಬ್ಬರು ನೋಡ್ತಾ ಇದ್ವಿ. ಹೊರಟ ನಮ್ಮ ಹೆಜ್ಜೆಗಳು ಕೆಸರಲ್ಲಿ ಇನ್ನಷ್ಟು ಮುಂದೆ ಹೋಗಲಾರವು ಎನ್ನುವಷ್ಟು ಮುಂದೆ ಹೋದರೂ ಅದ್ಯಾಕೋ ಈ ಪಕ್ಷಿಗಳು ನೆಮ್ಮದಿಯಿಂದ ತಮ್ಮ ರೆಕ್ಕೆ ಪುಕ್ಕಗಳನ್ನು ಸ್ವಚ್ಛ ಮಾಡಿಕೊಳ್ತಾ ಇದ್ದಿದ್ದು ಊಹಾತೀತ. ವೈಜ್ಞಾನಿಕ ಕಾರಣಗಳು ಏನೇ ಇರಲಿ, ಇದು ಕಾಕತಾಳೀಯವಂತೂ ಅಲ್ಲ. ಇದು ಕರ್ಮದ ತತ್ಕ್ಷಣದ ಫಲ. ಇದು ನಿಸರ್ಗ ಮಾತೆಯ ಆಶೀರ್ವಾದ. ಹೀಗೆ ಒಂದು ನವಿರಾದ ಭಾವದೊಂದಿಗೆ ಮನೆಗೆ ಹೊರಟರು ಮನದಲ್ಲೊಂದು ಆತಂಕ ಮನೆಯೂರಿತ್ತು. ಬದಲಾಗ್ತಾ ಇರೋ ಹವಾಮಾನ ವೈಪರೀತ್ಯ, ಕಡಲೆ, ಶೇಂಗಾ, ಜೋಳ, ಸಜ್ಜೆ ಬೆಳೀತಾ ಇದ್ದ ಈ ಭೂಮಿಗಳು ಬರೀ ಕಬ್ಬು ಬೆಳೆಯೋದರಿಂದ ಆಗ್ತಾ ಇರೋ ಆಹಾರದ ಕೊರತೆ, ಇಂತಹ ಜಾಗದಲ್ಲೂ ನಿಲ್ಲದ ಪ್ಲಾಸ್ಟಿಕ್ ಹಾವಳಿ, ಮಿತಿಮೀರಿ ಆಗ್ತಾ ಇರುವ ಮೀನುಗಾರಿಕೆ, ಮೃತ್ಯು ಕೂಪಗಳಾಗಿ ಮಾರ್ಪಟ್ಟಿರೋ ಮೀನುಗಾರರ ಬಲೆಗಳು, ಹೆಚ್ಚುತ್ತಾ ಇರುವ ಬೀದಿ ನಾಯಿಗಳ ಹಾವಳಿ. ಈಗಲಾದರೂ ಎಚ್ಚೆತ್ತು ನಾವು ಕಾಪಾಡದೇ ಇದ್ದರೆ ಈ ಸುಂದರ ಸ್ಥಳಗಳು ಬರೀ ನೆನಪುಗಳಾಗೇ ಉಳಿಬಹುದೇನೋ. ಈ ಕಥೆ ಅಸಂಬದ್ಧ ಆಚರಣೆಗಳ, ಕಾಕತಾಳೀಯ ಸಂಬಂಧಗಳ ವಾದಗಳಿಂದ ಆರಂಭವಾದರೂ ಅಂತ್ಯದಲ್ಲಿ ನನ್ನ ಮನಸ್ಸಲ್ಲಿ ಇರೋದು ಒಂದೇ: ಜೀವನದ ಈ ಚಿಕ್ಕ ಚಿಕ್ಕ ಸಂಯೋಗಗಳ ಬಗ್ಗೆ, ಕರ್ಮದ ಲೆಕ್ಕಾಚಾರಗಳ ಬಗ್ಗೆ ಒಂದು ಕೃತಜ್ಞತೆ. ಹುಡುಕಿಕೊಂಡು ಹೊರಟಾಗ ವನ್ಯದಲ್ಲಿ ಸಿಗೋದು ಬರೀ ಪ್ರಾಣಿ ಪಕ್ಷಿಗಳಲ್ಲ, ಗಡಿಯಾರದಂತೆ ಓಡ್ತಾ ಇರೋ ನಮ್ಮ ಜೀವನಕ್ಕೆ ಒಂದು ಸಣ್ಣ ವಿಶ್ರಾಂತಿ. ಮತ್ತೊಮ್ಮೆ ಗಡಿಯಾರವನ್ನು ಸುಲಲಿತವಾಗಿ ಶುರು ಮಾಡೋಕೆ.